ಎಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ. ನನ್ನ ಹೆಸರು ಜಯಶ್ರೀ ಕೋಟೆ. ಇವತ್ತಿನ ವಿಡಿಯೋನಲ್ಲಿ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ನ 7ನೇ ದಿನದ ಅಧ್ಯಯನಾಂಶವಾದ ಫ್ಯೂಚರ್ ಟೆನ್ಸ್ ನ ಬಗ್ಗೆ ತಿಳಿದುಕೊಳ್ಳೋಣ. ಈ ಹಿಂದಿನ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ನ ಬಗ್ಗೆ ಮಾಡಿರ್ತಕ್ಕಂತಹ ವಿಡಿಯೋನಲ್ಲಿ ಫ್ಯೂಚರ್ ಟೆನ್ಸ್ ನ ಮೊದಲನೇ ಪ್ರಕಾರ ಹಾಗೂ 2ನೇ ಪ್ರಕಾರದ ಬಗ್ಗೆ ತಿಳಿಸಿಕೊಟ್ಟಿದೆ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಫ್ಯೂಚರ್ ಟೆನ್ಸ್ ನ 3ನೇ ಪ್ರಕಾರವಾದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಹಾಗೂ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು ಅಂತ ನೋಡೋಣ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಪರ್ಫೆಕ್ಟ್ ಅಂದ್ರೆ ಒಂದು ಕೆಲಸ ಸಂಪೂರ್ಣಗೊಂಡಿರೋದು. ಫ್ಯೂಚರ್ ಅಲ್ಲಿ ಒಂದು ಕೆಲಸ ಮುಗಿದಿರುವಂತಹ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಯಾವ ಒಂದು ಸಹಾಯಕ ಕ್ರಿಯಾಪದವನ್ನ ಬಳಸ್ತೀವಿ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ವಿಲ್ ಹ್ಯಾವ್ ಹಾಗೂ ಶಾಲ್ ಹ್ಯಾವ್ ಅಂತಕ್ಕಂತಹ ಕ್ರಿಯಾಪದವನ್ನ ಬಳಸ್ಕೊಂಡು ಆ ಒಂದು ಸೆಂಟೆನ್ಸ್ ಅನ್ನ ಮಾಡುವಂತದ್ದು. ಇಲ್ಲಿ ಕೆಲವೊಂದು ಉದಾಹರಣೆ ಕೊಟ್ಟಿದ್ದೀನಿ. ಆ ಉದಾಹರಣೆಗಳ ಮೂಲಕ ನಾವು ಈ ವಿಲ್ ಹ್ಯಾವ್ ಹಾಗೂ ಶಾಲ್ ಹ್ಯಾವ್ ಅನ್ನೋದನ್ನ ಯಾವ ರೀತಿಯಲ್ಲಿ ಬಳಸ್ತೀವಿ ಅಂತ ನೋಡೋಣ. ಮೊದಲನೇ ಒಂದು ಪ್ರಶ್ನೆ, ವಿಲ್ ಶಿ ಹ್ಯಾವ್ ಗಾನ್? ಅವಳು ಹೋಗಿರುತ್ತಾಳೇನು? ಅವಳು ಹೊರಟು ಹೋಗಿರುತ್ತಾಳೇನು ಅಂದ್ರೆ ಭವಿಷ್ಯದಲ್ಲಿ ಆ ಒಂದು ಕೆಲಸ ಮುಗಿದಿರುತ್ತದೆ ಅಂತ ಕೇಳ್ಬೇಕಾದ್ರೆ ನಾವು ವಿಲ್ ಅಂತ ಬಳಸಬೇಕು, ವಿಲ್ ಹ್ಯಾವ್ ಅಂತ ಬಳಸ್ತೀವಿ. ನೋಡ್ರಿ, ನೋ ಶಿ ವಾಂಟ್ ಹ್ಯಾವ್, ನೋ ಶಿ ವಾಂಟ್ ಹ್ಯಾವ್. ವಾಂಟ್ ಅಂದ್ರೆ ವುಡ್ ನಾಟ್ ನ ಒಂದು ಸಂಕ್ಷಿಪ್ತ ರೂಪ. ನೋ ಶಿ ವಾಂಟ್ ಹ್ಯಾವ್. ಇಲ್ಲಿ ಸಬ್ಜೆಕ್ಟ್ ಯಾವುದೇ ಆಗಿರ್ಬೋದು, ಹಿ, ಶಿ, ಇಟ್, ದೇ, ವಿ, ನೇಮ್ಸ್ ಆಗಿರ್ಬೋದು. ಇಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಇದ್ದಾಗಲೂ ಕೂಡ ನಾವು ವಿಲ್ ಹ್ಯಾವ್ ಅಂತಕ್ಕಂತಹ ಸಹಾಯಕ ಕ್ರಿಯಾಪದವನ್ನ ಬಳಸಬೇಕು. ನೋ ಶಿ ವೋಂಟ್ ಹ್ಯಾವ್ ಈ ರೀತಿಯಲ್ಲಿ ಹೇಳುವಂತದ್ದು. ಎರಡನೇ ಪ್ರಶ್ನೆ, ವಿಲ್ ಯು ಹ್ಯಾವ್ ಕಮ್ ಬ್ಯಾಕ್ ಫ್ರಮ್ ಕಾಲ್ಕಾ ಬೈ ನೆಕ್ಸ್ಟ್ ಮಂತ್? ಮುಂದಿನ ಈ ತಿಂಗಳ ಹೊತ್ತಿಗೆ ನೀನು ಕಾಲ್ಕಾದಿಂದ ವಾಪಸ್ ಆಗಿರ್ತೀಯೇನು? ಅಷ್ಟೊತ್ತಿಗೆ ನೀನು ಕಾಲ್ಕಾದಿಂದ ತಿರುಗಿ ಬಂದಿರುತ್ತೇನು ಅಂತ ಕೇಳ್ತಾ ಇದೀವಿ. ಅಲ್ಲಿ ಅದಕ್ಕೆ ಉತ್ತರ ನೋಡ್ರಿ, ಎಸ್ ಐ ವಿಲ್ ಹ್ಯಾವ್ ಕಮ್ ಬ್ಯಾಕ್ ದೆನ್. ಹೌದು, ನಾನು ಅಷ್ಟೊತ್ತಿಗೆ ಮುಂದಿನ ತಿಂಗಳು ಇಷ್ಟೊತ್ತಿಗೆ ನಾನು ಕಾಲ್ಕಾದಿಂದ ವಾಪಸ್ ಆಗಿರ್ತೀನಿ. ಈ ರೀತಿಯಲ್ಲಿ ಈ ವಿಲ್, ಐ ವಿಲ್ ನೋಡ್ರಿ, ಇಲ್ಲಿ ಐ ಅಂದ್ರೆ ಐ ವಿಲ್ ನ ಒಂದು ಸಂಕ್ಷಿಪ್ತ ರೂಪ. ಈ ರೀತಿಯಾಗಿ ನಾವು ವಿಲ್ ಹ್ಯಾವ್ ಅನ್ನೋದನ್ನ ಬಳಸ್ತೀವಿ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ, ವಿಲ್ ಯು ಹ್ಯಾವ್ ಟೇಕನ್ ಯುವರ್ ಟೆಸ್ಟ್ ಬೈ ದಿಸ್ ಟೈಮ್ ಟುಮಾರೋ? ನಾಳೆ ಇಷ್ಟೊತ್ತಿಗೆ ನೀನು ನಿನ್ನ ಪರೀಕ್ಷೆಯನ್ನ ಮುಗಿಸಿರುತ್ತೇನು, ಪರೀಕ್ಷೆಯನ್ನ ಕೊಟ್ಟಿರ್ತೀಯೇನು ಅಂತ ಪ್ರಶ್ನೆ. ವಿಲ್ ಯು ಹ್ಯಾವ್ ನೋಡ್ರಿ, ಎಸ್ ಐ ವಿಲ್ ಹ್ಯಾವ್ ಫಿನಿಶ್ಡ್ ಆನ್ ಇಂಪಾರ್ಟೆಂಟ್ ಚಾಪ್ಟರ್ ಆಫ್ ಮೈ ಲೈಫ್. ಹೌದು, ನಾನು ಪರೀಕ್ಷೆಯನ್ನ ಮುಗಿಸಿರುತ್ತೇನೆ. ನನ್ನ ಜೀವನದಲ್ಲಿನ ಒಂದು ಮಹತ್ವದ ಪರೀಕ್ಷೆಯನ್ನ ನಾನು ಬರೆದು ಮುಗಿಸಿರುತ್ತೇನೆ. ಈ ರೀತಿಯಲ್ಲಿ ವಿಲ್ ಹ್ಯಾವ್ ಅನ್ನೋದನ್ನ ನಾವು ಬಳಸ್ಕೊಂಡು ನಮ್ಮ ಭವಿಷ್ಯತ್ತಿನಲ್ಲಿ ಆಗುವಂತಹ ಕ್ರಿಯೆ ಅದು ಸಕ್ಸೆಸ್ ಆಗಿ ನಡೆಯುವಂತಹ ಕ್ರಿಯೆ ಆಗಿರ್ಬೇಕು. ಆಗ ಮಾತ್ರ ನಾವು ಈ ವಿಲ್ ಹ್ಯಾವ್ ಅಂತಕ್ಕಂತಹ ಕ್ರಿಯಾಪದವನ್ನ ಬಳಸ್ತೀವಿ. ಇನ್ನು ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ತಿಳ್ಕೊಂಡ್ವಿ. ಇನ್ನು ಅದರ ಫ್ಯೂಚರ್ ಟೆನ್ಸ್ ನ 4ನೇ ಪ್ರಕಾರವಾದ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು? ಫ್ಯೂಚರ್ ಅಲ್ಲಿ ಒಂದು ಕೆಲಸ ನಡೆದಿರುತ್ತದೆ ಅಂದ್ರೆ ಕೆಲಸ ಸಂಪೂರ್ಣಗೊಂಡಿರುವುದಿಲ್ಲ, ನಡೀತಾ ಇರುವುದನ್ನ, ಆ ಒಂದು ಕ್ರಿಯೆ ನಿರಂತರವಾಗಿರುವುದನ್ನ ನಾವು ಹೇಳ್ಬೇಕಾದ್ರೆ, ನಿರಂತರತೆಯಲ್ಲಿ ಇರ್ತದೆಯಾ ಅಂತ ನಾವು ಕೇಳಬೇಕಾದ್ರೆ ಅಲ್ಲಿ ನಾವು ವಿಲ್ ಹ್ಯಾವ್ ಬೀನ್ ಹಾಗೂ ಶಾಲ್ ಹ್ಯಾವ್ ಬೀನ್ ಅಂತಕ್ಕಂತಹ ಕ್ರಿಯಾಪದವನ್ನ ಬಳಸಿ ಆ ಒಂದು ವಾಕ್ಯಗಳನ್ನ ಮಾಡಬೇಕು. ಇಲ್ಲಿ 2 ಉದಾಹರಣೆ ಕೊಟ್ಟಿದ್ದೀನಿ. ಆ ಉದಾಹರಣೆಗಳ ಮೂಲಕ ನಾವು ವಿಲ್ ಹ್ಯಾವ್ ಬೀನ್ ಅನ್ನೋದನ್ನ ಯಾವ ರೀತಿಯಲ್ಲಿ ಬಳಸ್ತೀವಿ ಅಂತ ನೋಡೋಣ. ಮೊದಲನೇ ಪ್ರಶ್ನೆ, ವಿಲ್ ಯು ಹ್ಯಾವ್ ಬೀನ್ ಸ್ಲೀಪಿಂಗ್ ಅಟ್ ದಿಸ್ ಟೈಮ್ ಟುಮಾರೋ? ನೀನು ನಾಳೆ ಇಷ್ಟೊತ್ತಿಗೆ ಮಲಗಿರುತ್ತೀಯಲ್ಲವೇ ಅಂದ್ರೆ ಅಲ್ಲಿ ಮಲಗಿರುವಂತಹ ಕ್ರಿಯೆ ನಡೀತಾ ಇರುತ್ತದೆ. ಮಲಗಿ ಎದ್ದಿರುತ್ತೆ, ಮಲಗಿ ಎಳೋದು ಬೇರೆ, ಮಲಗಿರುತ್ತೀಯ ಅಂದ್ರೆ ಅಲ್ಲಿ ಮಲಗುವಂತಹ ಕ್ರಿಯೆ ಇನ್ನು ನಿರಂತರತೆಯಲ್ಲಿರ್ತದೆ. ಅಂದ್ರೆ ಭವಿಷ್ಯದಲ್ಲಿ ಒಂದು ಕ್ರಿಯೆ ನಿರಂತರತೆಯಲ್ಲಿದ್ದಾಗ ನಾವು ವಿಲ್ ಹ್ಯಾವ್ ಬೀನ್, ಬೀನ್ ಅಂದ್ರೆ ಇರುವಂತ ಅರ್ಥ. ಅಂದ್ರೆ ಆ ಒಂದು ಕೆಲಸ ಚಾಲ್ತಿಯಲ್ಲಿರುವಂತದ್ದು. ನೋಡಿ, ವಿಲ್ ಯು ಹ್ಯಾವ್ ಬೀನ್ ಸ್ಲೀಪಿಂಗ್ ಅಟ್ ದಿಸ್ ಟೈಮ್ ಟುಮಾರೋ? ಅದಕ್ಕೆ ಉತ್ತರ ನೋ, ಪ್ರಾಬಬ್ಲಿ ಐ ಶಾಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಅಟ್ ದಿಸ್ ಟೈಮ್ ಟುಮಾರೋ. ಇಲ್ಲ, ನಾನು ಮಲಗಿರೋದಿಲ್ಲ, ಅಷ್ಟೊತ್ತಿಗೆ ನಾನು ಏನ್ ಮಾಡ್ತಾ ಇರ್ತೀನಿ? ಅಭ್ಯಾಸವನ್ನ ಮಾಡ್ತಾ ಇರ್ತೀನಿ, ಓದ್ಕೊಳ್ತಾ ಇರ್ತೀನಿ. ಅದೇ ಒಂದು ವಾಕ್ಯ ಮುಂದುವರೆದು, ಅಂಡ್ ವಾಟ್ ವಿಲ್ ಯುವರ್ ಬ್ರದರ್ ರಾಜೀವ್ ಹ್ಯಾವ್ ಬೀನ್ ಡೂಯಿಂಗ್? ಹೌದು, ಹಾಗೂ ನಿನ್ನ ತಮ್ಮ ಆ ಟೈಮಲ್ಲಿ ಏನ್ ಮಾಡ್ತಾ ಇರ್ತಾನೆ, ಏನ್ ಮಾಡ್ತಿರ್ಬಹುದು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಹಿ ವಿಲ್ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಟು ಲೀವ್ ಫಾರ್ ಮೈಸೂರ್. ಅವನು ಮೈಸೂರಿಗೆ ಹೋಗಲು ರೆಡಿ ಆಗ್ತಾ ಇರ್ತಾನೆ, ಸಿದ್ಧನಾಗ್ತಾ ಇರ್ತಾನೆ. He will have been preparing to leave. ಮೈಸೂರಿಗೆ ಹೊರಡಲು ಅವನು ಸಿದ್ಧನಾಗ್ತಾ ಇರ್ತಾನೆ.
ಈ ರೀತಿಯಾಗಿ ಒಂದು ವಿಲ್ ಹ್ಯಾವ್ ಬೀನ್ ಹಾಗೂ ಶಾಲ್ ಹ್ಯಾವ್ ಬೀನ್ ಅನ್ನುವಂತ ಒಂದು ಕ್ರಿಯಾಪದಗಳನ್ನ ಬಳಸ್ಕೊಂಡು ನಮ್ಮ ಭವಿಷ್ಯದಲ್ಲಿನ ಕ್ರಿಯೆಗಳ ಬಗ್ಗೆ ನಾವು ಮಾತನಾಡ್ಬೇಕಾದ್ರೆ, ಕ್ರಿಯೆಗಳು ನಡೀತಾ ಇರುತ್ತವೆ ಅನ್ನುವಂತ ಒಂದು ವಿಚಾರದ ಬಗ್ಗೆ ಮಾತನಾಡ್ಬೇಕಾದ್ರೆ ಈ ರೀತಿಯಲ್ಲಿ ನಾವು ಬಳಸ್ಕೊಂಡು ಆ ಒಂದು ವಾಕ್ಯಗಳನ್ನ ರಚಿಸುವಂತದ್ದು. ಇದಿಷ್ಟು ಫ್ಯೂಚರ್ ಟೆನ್ಸ್ ಅಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಹಾಗೂ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಬಗ್ಗೆ ನನಗೆ ಗೊತ್ತಿದ್ದ ಮಾಹಿತಿ. ಈ ವಿಡಿಯೋ ಒಂದು ವೇಳೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.